ನಮಸ್ತೆ ಮಿತ್ರರೇ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಆಗಸ್ಟ್ 8ನೇ ತಾರೀಕಿನ ವ್ಲಾಗ್ ಆಗಿದೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಇದು. ಸ್ವಲ್ಪ ಲೇಟಾಗಿಯೇ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಹಬ್ಬ ಮುಗಿಸ್ಕೊಂಡು ಇಮಿಡಿಯೇಟಾಗಿ ನಾವು ಊರ ಕಡೆ ಹೊರಟ್ಬಿಟ್ವಿ. ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇತ್ತು, ಹಾಗಾಗಿ ನಮಗೆ ಮುಂಚೆನೇ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀವಿ. ಮೊದಲಿಗೆ ನಾವು ಈ ಹಬ್ಬದ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬವು ಶ್ರಾವಣ ಮಾಸದ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರದಂದು ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ಈ ಹಬ್ಬದಲ್ಲಿ ನಾವು ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತೇವೆ. ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ನಮಗೆ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಮತ್ತು ಸಕಲ ಭಾಗ್ಯಗಳು ಪ್ರಾಪ್ತಿಯಾಗುತ್ತವೆ ಅಂತ ಮುಂಚೆಯಿಂದನೂ ನಂಬ್ಕೊಂಡು ಬಂದಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ತಿಳ್ಕೊಳ್ಳೋದಾದರೆ, ವರಮಹಾಲಕ್ಷ್ಮಿ ಹಬ್ಬ ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವದ ಸ್ಥಾನ ಪಡೆದಿದೆ. ಈ ಹಬ್ಬವನ್ನು ಲಕ್ಷ್ಮೀ ದೇವಿಯ ಆರಾಧನೆಗಾಗಿ ಆಚರಿಸುತ್ತೇವೆ ನಾವು. ಪುರಾಣಗಳ ಪ್ರಕಾರ ಒಮ್ಮೆ ಶಿವ ಪಾರ್ವತಿಯರು ಏಕಾಂತದಲ್ಲಿ ಮಾತನಾಡುತ್ತಿದ್ದಾಗ ಪಾರ್ವತಿ ದೇವಿಯು ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡುವುದು ಶ್ರೇಷ್ಠ ಎಂದು ಶಿವನನ್ನು ಕೇಳಿದಾಗ ಶಿವನು ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠ ವ್ರತ ಅಂತ ಹೇಳ್ತಾರೆ. ಮತ್ತು ನಾವು ಈ ಹಬ್ಬದ ಆಚರಣೆ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಹಬ್ಬನ ನಾವು ಶ್ರಾವಣ ಮಾಸದ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರದಂದು ಆಚರಿಸ್ತೇವೆ. ಈ ದಿನದಂದು ಮಹಿಳೆಯರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕ್ಕೊಂಡು ರಂಗೋಲೆ ಹಾಕಿ ಮನೆನ ಕ್ಲೀನಾಗಿ ಇಟ್ಕೊಂಡು ಲಕ್ಷ್ಮೀ ದೇವಿನ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತೇವೆ, ನೈವೇದ್ಯವನ್ನು ಅರ್ಪಿಸ್ತೇವೆ. 19 ಗಂಟಿನ ದಾರವನ್ನು ಪೂಜೆಯಲ್ಲಿಟ್ಟು ಅದನ್ನು ಕೈಗೆ ಕಟ್ಕೊಳ್ತೀವಿ. ಇನ್ನು ಪೂಜೆ ಮಾಡೋ ವಿಧಾನದ ಬಗ್ಗೆ ತಿಳ್ಕೊಬೇಕು ಅಂದರೆ, ಫಸ್ಟು ನಾವು ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡ್ತೀವಿ. ಅದಾದಮೇಲೆ ಸೀರೆನ ಉಡಿಸ್ತೀವಿ, ಮಂಗಳಾರತಿ ಮಾಡಿ ಪ್ರಸಾದವನ್ನು ವಿತರಿಸ್ತೇವೆ. ಇನ್ನು ಹಬ್ಬ ಅಂದರೆ ಮನೆಯಲ್ಲಿ ಖಂಡಿತವಾಗಿಯೂ ಬಗೆ ಬಗೆಯಾದ ಉಪಹಾರಗಳನ್ನು ಮಾಡಿರ್ತೇವೆ. ನಮ್ಮಲ್ಲಂತೂ ಮಕ್ಕಳು ಕಾಯ್ತಾ ಇರ್ತಾರೆ, ಯಾವಾಗ ಪೂಜೆ ಆಗುತ್ತೆ, ಯಾವಾಗ ನಮಗೆಲ್ಲ ಊಟ ಕೊಡ್ತಾರೆ ಅಂತ ಮನೇಲಿ ಕಾಯ್ತಾ ಇರ್ತಾರೆ. ನಾನು ಈ ಹಬ್ಬನ ಈ ಮನೆಗೆ ಗೃಹ ಪ್ರವೇಶ ಮಾಡಿ ಬಂದ ವರ್ಷದಿಂದನೂ ಆಚರಿಸ್ತಿದ್ದೇನೆ. ಸುಮಾರು 15 ದಿನದ ಹಿಂದೆಯಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಯಾಕೆ ಅಂದರೆ ಶ್ರಾವಣ ಮಾಸದಲ್ಲಿ ಫಂಕ್ಷನ್ಸ್ ಜಾಸ್ತಿ ಮಾಡ್ತಾರೆ ಅಲ್ವಾ. ಅದಕ್ಕಿಂತ ಮುಂಚೆ ಆಷಾಢ ಮಾಸ ಇರೋದ್ರಿಂದ ಹತ್ತತ್ರ 1 ತಿಂಗಳವರೆಗೂ ಯಾವ ಫಂಕ್ಷನ್ಸು ಇರಲ್ಲ. ಸೊ ಎಲ್ಲ ಫಂಕ್ಷನ್ಸು ಈಗ ಒಟ್ಟೊಟ್ಟಿಗೆ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೆ ಮನೆಗೆ ಗೆಸ್ಟ್ಸ್, ನೈಬರ್ಸ್ ಮತ್ತು ಎಲ್ಲ ಅದು ಇದು ದೇವ್ರ ಹಬ್ಬ, ಮದುವೆ, ಗೃಹ ಪ್ರವೇಶ ಅಂತ ಇನ್ವೈಟ್ ಮಾಡೋಕ್ಕೆ ಬರ್ತಾನೆ ಇರ್ತಾರೆ. ಮನೆ ಕ್ಲೀನ್ ಮಾಡ್ತಾ ಸೈಮಲ್ಟೇನಿಯಸ್ ಆಗಿ ಮನೆಗೆ ಯಾರಾದರೂ ಗೆಸ್ಟ್ಸ್ ಬಂದಾಗ ಮನೆಯೂ ನೋಡೋಕ್ಕೆ ಚೆನ್ನಾಗಿರೋ ಥರ ಮೇಂಟೈನ್ ಮಾಡಬೇಕು. ಅದಂತೂ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ನನಗೆ. ಹಾಗೆಯೇ ನನ್ನ ಮಗಳಿಗೂ ಕೂಡ ಸೆಮಿಸ್ಟರ್ದು ಫೈನಲ್ ಎಕ್ಸಾಮ್ ನಡೀತಿದೆ. ಸೊ ಅವಳನ್ನೂ ಕೂಡ ನಾನು ಮನೆಗೆ ಕ್ಲೀನ್ ಮಾಡೋದಕ್ಕೆ ಅಥವಾ ನನಗೆ ಹೆಲ್ಪ್ ಮಾಡೋದಕ್ಕೆ ಇನ್ವಾಲ್ವ್ ಆಗು ಅಂತ ಕೇಳೋಕ್ಕಾಗಲ್ಲ. ಮತ್ತು ಅವಳು ಟೈಮಿಗೆ ಸರಿಯಾಗಿ ಕಾಫಿ, ತಿಂಡಿ, ಊಟ ಎಲ್ಲ ಅರೇಂಜ್ ಮಾಡಬೇಕು. ಮತ್ತು ಅವಳು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಅವಳಿಗೆ ಟಿಫನ್, ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಹೀಗೆ ಡೈಲಿ ರುಟೀನ್ ಜೊತೆಗೆ ಹಬ್ಬದ ತಯಾರಿನೂ ಮಾಡ್ತಾ ಹಬ್ಬದ ದಿನ ಬಂದೇ ಬಿಡ್ತು. ಸೊ ಹಬ್ಬಕ್ಕೆ ಅಂತಲೇ ಒಂದಿನ ಮುಂಚೆನೇ ನಮ್ಮ ಮನೆಗೆ ಅಮ್ಮ, ತಂಗಿ ಮಕ್ಕಳು ಎಲ್ಲ ಬಂದಿದ್ದರು. ಮತ್ತು ಹಬ್ಬದ ದಿನ ಅಕ್ಕನೂ ಬಂದು ಜಾಯ್ನ್ ಆದಳು. ಎಲ್ಲ ಒಟ್ಟಿಗೆ ಸೇರ್ಕೊಂಡು ಪೂಜೆ ಮಾಡಿದ್ವಿ. ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಅರಿಶಿನ ಕುಂಕುಮಕ್ಕೆ ಇನ್ವೈಟ್ ಮಾಡಿ ನಾವು ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮನೆಲ್ಲ ತೊಗೊಂಡು ಬಂದು ಆಮೇಲೆ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ, ಹಬ್ಬದ ಊಟ ಮಾಡಿದ್ವಿ. ಇನ್ನು ಈ ಹಬ್ಬದ ಬಗ್ಗೆ ನಾನು ಹೇಳೋದಾದರೆ, ಲೇಡೀಸ್ ಈ ಹಬ್ಬನ ಮಿಸ್ ಮಾಡ್ಕೊಳ್ದೇ ಆಚರಿಸೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂದರೆ ಲಕ್ಷ್ಮೀ ದೇವಿ ಎಲ್ಲರಿಗೂ ಹಣಕಾಸಿನ ವರ ಕೊಡೋ ದೇವರು. ಆದ್ದರಿಂದ ಎಲ್ಲ ತಾಯಂದಿರು ತಮ್ಮ ಹೆಣ್ಣು ಮಕ್ಕಳನ್ನು ಸಹ ಸೇರಿಸ್ಕೊಂಡು ಈ ಹಬ್ಬನ ಆಚರಿಸ್ತಾರೆ. ಮೊದಲೆಲ್ಲ ಈ ಹಬ್ಬ ಒಂದು ವ್ರತವಾಗಿತ್ತು. ಎಲ್ಲ ಹೆಂಗಸರು ಶ್ಲೋಕಗಳನ್ನು ಹೇಳಿ, ಅರ್ಚನೆ ಮಾಡಿ, ಉಪವಾಸವಿದ್ದು ಹೀಗೆ ವ್ರತವನ್ನು ಮಾಡ್ತಾಯಿದ್ರು. ಈಗಂತೂ ವರಮಹಾಲಕ್ಷ್ಮಿ ಪೂಜೆ
ಒಂದು ಹಬ್ಬದ ಥರ ಆಗಿಬಿಟ್ಟಿದೆ. ಎಲ್ಲರೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಲ್ಲ ಹಬ್ಬದ ತಿಂಡಿ ಊಟಗಳನ್ನು ತಯಾರಿಸಿಕೊಂಡು ಎಲ್ಲರೂ ಖುಷಿಯಿಂದ ಎಲ್ಲ ಹಬ್ಬಗಳನ್ನು ಹೇಗೆ ಮಾಡ್ತಾರೋ ಹಾಗೆ ಈ ಹಬ್ಬವನ್ನು ಮಾಡಿ ಪೂಜೆ ಪುನಸ್ಕಾರ ಎಲ್ಲವನ್ನು ಮುಗಿಸ್ಕೊಂಡು ಹಬ್ಬದ ಊಟವನ್ನು ಎಂಜಾಯ್ ಮಾಡ್ತಾರೆ. ಮತ್ತು ಇನ್ನೂ ಕೆಲವು ಹೆಂಗಸರು ವರ್ಷ ಪೂರ್ತಿ ದುಡ್ಡನ್ನು ಕೂಡಿಸ್ಕೊಂಡು ಈ ಹಬ್ಬಕ್ಕೆ ಒಡವೆ ಅಥವಾ ಬೆಳ್ಳಿ ಸಾಮಾನು ಹೀಗೆ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸೀರೆ ಪ್ರಿಯರಂತೂ ದೊಡ್ಡ ಮೊತ್ತದ ಸೀರೆಯನ್ನೇ ತೆಗೆದುಕೊಂಡು ಬಿಡ್ತಾರೆ. ನೀವು ಹಾಗೆ ಮಾಡ್ತೀರಾ? ಸರಿ, ಅದನ್ನು ಬಿಟ್ಟಾಕಿ. ಲಕ್ಷ್ಮಿ ಬಹಳ ಚಂಚಲೆ, ಬಡವರಿಗೆ ಒಲಿಯುವುದಿಲ್ಲ, ಶ್ರೀಮಂತರಿಗೆ ಮಾತ್ರ ಲಕ್ಷ್ಮಿ ಒಲಿಯುತ್ತಾಳೆ ಎಂದು ಎಲ್ಲರೂ ತಿಳಿದುಕೊಂಡಿರುತ್ತಾರೆ. ಲಕ್ಷ್ಮಿನ ಮ್ಯಾನಿಫೆಸ್ಟ್ ಮಾಡುವುದು ಹೇಗೆ ಗೊತ್ತಾ? ಹಣವನ್ನು ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅಂದರೆ ಅರ್ಥ ಲಕ್ಷ್ಮಿಗೆ ಇಲ್ಲ, ಆಗಲ್ಲ ಅನ್ನೋ ಪದಗಳು ಇಷ್ಟ ಆಗಲ್ಲ. ಮತ್ತು ನೀವು ಯಾವಾಗಲೂ ನೆಗೆಟಿವ್ ಯೋಚನೆಗಳನ್ನೇ ಮಾಡ್ತಿದ್ರೆ ಅದು ಇಷ್ಟ ಆಗಲ್ಲ. ನಿಮ್ಮ ಹತ್ರ ಜಾಸ್ತಿ ದುಡ್ಡು ಇಲ್ಲದೇ ಇದ್ರೂ ಕಡಿಮೆ ದುಡ್ಡಂತೂ ಇದ್ದೇ ಇರುತ್ತೆ ಅಲ್ವಾ? ಅದನ್ನೇ ನೋಡಿ ಕೃತಜ್ಞತೆ ಸಲ್ಲಿಸಿ ಆ ದೇವಿಗೆ ನಮಸ್ಕರಿಸಿದರೆ ಸಾಕು, ಹೆಚ್ಚು ಹೆಚ್ಚು ದುಡ್ಡು ನಿಮಗೆ ಸಿಗುತ್ತಾ ಹೋಗುತ್ತದೆ. ಬಡವರ ಬಗ್ಗೆ ಅಥವಾ ದುಡ್ಡು ಇಲ್ಲದವರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಬೇಡಿ. ನಿಮಗೆ ಯಾರಾದರೂ ಇಷ್ಟವಿಲ್ಲದಿದ್ದರೆ ಅವರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡಬೇಡಿ. ಇವೆಲ್ಲ ಲಕ್ಷ್ಮೀ ದೇವಿಗೆ ಇಷ್ಟವಾಗೋದಿಲ್ಲ. ಹಾಗೆಯೇ ನಿಮ್ಮ ದೇಹ ಮತ್ತು ನೀವಿರುವ ಜಾಗವನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಹಾಗೆ ಸುಕ್ಕಾಗಿರುವ ಬಟ್ಟೆಗಳನ್ನು ಹಾಕಿಕೊಳ್ಳದೆ ಐರನ್ ಮಾಡಿರೋ ಬಟ್ಟೆಗಳನ್ನೇ ಧರಿಸಿ. ನಂತರ ಎಲ್ಲಾದರೂ ಹೋಗಿ ಬಂದಾಗ ಆ ಬಟ್ಟೆಗಳನ್ನು ವಾಶ್ಗೆ ಹಾಕಿ. ಏಕೆಂದರೆ ಬೇರೆಯವರ ಕೆಟ್ಟ ಎನರ್ಜಿ ಆ ಬಟ್ಟೆಗೆ ಅಂಟಿಕೊಂಡಿರುತ್ತದೆ. ಹಾಗೆ ನೀವು ಪ್ರತಿದಿನ ಪೂಜೆ ಮಾಡಿ ದೀಪ ಧೂಪಗಳನ್ನು ದೇವರಿಗೆ ತೋರಿಸಿ. ನಿಮ್ಮ ಮನೆಯ ಮೂಲೆ ಮೂಲೆಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಏಕೆಂದರೆ ಲಕ್ಷ್ಮೀ ದೇವಿಯು ಮೂಲೆ ಮೂಲೆಗಳಲ್ಲಿ ಧೂಳು ಇದೆಯಾ ಇಲ್ವಾ ಎಂದು ಗಮನಿಸುತ್ತಿರುತ್ತಾಳೆ. ಹಾಗೆ ಅನಗತ್ಯ ವಸ್ತುಗಳನ್ನು ಎಸೆದು ಬಿಡಿ ಮತ್ತು ಒಡೆದಿರುವ ಕನ್ನಡಿಗಳನ್ನು ಇಟ್ಕೊಳ್ಬೇಡಿ. ನಿಮ್ಮನ್ನು ನೀವು ಗೌರವಿಸಿ, ಇಷ್ಟಪಡಿ ಮತ್ತು ನಂಬಿ. ಹೀಗೆ ಮಾಡಿದರೆ ಲಕ್ಷ್ಮಿಗೆ ತುಂಬ ಇಷ್ಟವಾಗುತ್ತದೆ. ನಿಮ್ಮ ಕೆಳಗಿನ ಮಟ್ಟದವರನ್ನು ಕೀಳಾಗಿ ಕಾಣಬೇಡಿ. ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಗೋಳಾಡಿಸಬೇಡಿ. ಏಕೆಂದರೆ ಅವರೂ ಕೂಡ ಲಕ್ಷ್ಮಿಗೆ ಸಮಾನರೇ ಆಗಿರುತ್ತಾರೆ. ನೀವು ಯಾರಿಗಾದರೂ ದುಡ್ಡು ಕೊಡುವಾಗ ದೇವಿ ಅವರಿಗೆ ಒಳ್ಳೆಯದನ್ನು ಮಾಡು ಮತ್ತು ನೀನು ನಮ್ಮ ಮನೆಗೆ ಮತ್ತೆ ಬರುವಾಗ ಹೆಚ್ಚು ಬಾ, ನಾನು ನಿನ್ನನ್ನು ಸ್ವೀಕರಿಸಲು ಸಿದ್ಧನಿರುತ್ತೇನೆ ಎಂದು ಹೇಳಿ ಹಣವನ್ನು ಕೊಡಿ. ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿರಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈಗ ಕೆಲವೊಂದು ಫ್ಯಾಮಿಲಿ ಫೋಟೋಸ್ನ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.